ಎಷ್ಟು ಸಲ ಊಟ ಮಾಡೋಣ? ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಹಾಯ್ ಗೈಸ್, ಇದು ಶುಕ್ರವಾರದ ಮಿನಿ ವ್ಲಾಗು. ಸೊ ಎಲ್ಲರೂ ಹೇಗಿರ್ತೀರಾ? ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಕ್ಚುಲಿ ಮಾರ್ನಿಂಗ್ ಇವತ್ತು ಏನೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದಿಲ್ಲ. ನಾನು ಹೊರಗಡೆಯಿಂದ ದೋಸೆ ತರಿಸ್ಕೊಂಡೆ. ಸೊ ಎಲ್ಲರೂ ಅದೇ ನಾಷ್ಟ ಮಾಡಿಕೊಂಡು ಆ್ಯಂಡ್ ಹಸ್ಬೆಂಡು ಹಾಗೆ ಆಫೀಸಿಗೆ ಲೇಟ್ ಆಯಿತು ಅಂತಲೇ ಹಾಗೆ ಹೋಗಿಬಿಟ್ರು. ಸೊ ಅವ್ರು ಔಟ್ ಸೈಡು ನಾಷ್ಟ ಮಾಡ್ಕೊಳ್ತಾರೆ. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀನಿ ಅಂದಿದ್ದಾರೆ. ಅದಕ್ಕಾಗಿ ಇವಾಗ ಇತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ರಿಷಿ ಬಂದ ನೋಡಿ. ತುಳುವಲ್ಲೇ ಅಲ್ಲ, ಕನ್ನಡದಲ್ಲಿ ಮಾತಾಡಬೇಕು. ಏನಿಲ್ಲ ಮಗನೇ, ಎಷ್ಟು ಸಲ ಊಟ ಮಾಡೋಣ? ಊಟ ಮಾಡೋಣ. ಓ, ಇವ್ರು ಇವಾಗ ಕೆಲ್ಸಕ್ಕೆ ಹೋಗಿದಾರಲ್ವಾ, ಸೊ ಊಟಕ್ಕೆ ಬರ್ತೀನಿ ಅಂತ ಎಲ್ಲಾದ್ರೂ ಕಾಲ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗ್ತೀನಿ. ಯಾಕೆಂದರೆ ಯೂಶ್ವಲಿ ಮಧ್ಯಾಹ್ನ ಊಟಕ್ಕೆ ಬರಲ್ಲ. ಅವರು ಅಲ್ಲಿ ಇಲ್ಲಿ ಬೇರೆ ಬೇರೆ ಊರಿಗೆ ಅಂತ ಹೋಗ್ತಾ ಇರ್ತಾರೆ. ಸೊ ಆಫೀಸಲ್ಲೇ ಇದ್ದೀನಿ, ಇವತ್ತು ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ. ಓಕೆ, ಮಧ್ಯಾಹ್ನ ಊಟನೂ ಒಟ್ಟಿಗೆ ಮಾಡ್ಬೋದಲ್ವಾ ಅಂತ. ಹಾಗೆ ಇವಾಗ ಸಿಂಪಲ್ಲಾಗಿ ಎಗ್ ಬುರ್ಜಿ ಮಾಡ್ಕೊಳ್ತಾ ಇದ್ದೀನಿ ಊಟಕ್ಕೆ. ಇವಾಗ ಅವ್ರು ಬರುವ ಅಷ್ಟರಲ್ಲಿ ನಾನಿವಾಗ ಎಗ್ ಬುರ್ಜಿ ಆಗಿ ರೆಡಿ ಆಗಬೇಕು. ರೈಸ್ ಆಲ್ರೆಡಿ ರೆಡಿ. ಸೊ ಬುರ್ಜಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಕಟ್ ಮಾಡೋನಿದ್ದಾರೆ. ಪುಕಡಿ ಕೈ ರಿಷಿ. ಇಲ್ಲಿ ನೋಡಿ ಟೊಮೆಟೊ. ಬಟ್ ಇವನು ಹೆಂಗಂದ್ರೆ, ಸುಮ್ಮನೆ ಹಿಂಗೆ ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀವಲ್ವಾ, ಯಾರ್ದಾದ್ರೂ ಹೀಗೆ ಇನ್ಫ್ಲುಯೆನ್ಸರ್ಸ್ ಅದೆಲ್ಲ ವ್ಲಾಗ್ ನೋಡ್ತಾ ಇವನು ಎಷ್ಟೊಂದು ಕಲ್ತಿದ್ದಾನಂತಂದ್ರೆ, ಹಾಯ್ ಗಾಯ್ಸ್ ಅಂತ ಹೇಳೋದು, ಆಮೇಲೆ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳು. ಮಧುಗೌಡ ಅವನ ಫೇವ್ರೇಟ್ ಮಧುಗೌಡ. ಬಾ ಸಬ್ಸ್ಕ್ರೈಬ್ ಮೈ ಚಾನಲ್. ಸಬ್ಸ್ಕ್ರೈಬ್ 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 ಮೈ ಚಾನಲ್. ಸೊ ಈ ಥರದೆಲ್ಲ ತರಲೆ ಎಲ್ಲ ಬೇಗ ಕಲ್ತ್ಕೊಂಡಿದ್ದೆ. ಸೊ ಎಲ್ಲ ಕಟ್ ಮಾಡ್ಕೊಂಡಾಯ್ತು, ರೆಡಿ ಮಾಡೋಣ. ಗುಡ್ ಈವ್ನಿಂಗ್ ಗೈಸ್. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ. ಹಸ್ಬೆಂಡ್ ಹಂಗೆ ಊಟ ಮಾಡಿ ಡ್ಯೂಟಿಗೆ ಹೊರಟೋದ್ರು. ನಾನು ನಿನ್ನೆ ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ತಲೆ ಅಂತೂ ಸಿಡಿತಾ ಇತ್ತು. ಸೊ ಹಾಗೆ ಮಧ್ಯಾಹ್ನ ಊಟ ಆಗಿ ಮಲ್ಕೊಂಡೆ. ಆ್ಯಂಡ್ ಇವಾಗ ಸ್ವಲ್ಪ ಎದ್ದು ಮೇಲೆ ಬಟ್ಟೆ ಹರಿದಿದ್ದೆಲ್ಲ ತಗೊಂಡ್ಬಂದು ಒಳಗೆ ಹಾಕಿ, ಆ್ಯಂಡ್ ಸ್ವಲ್ಪ ವಾಶಿಗೆ ಬಟ್ಟೆ ಇದೆ, ನಿನ್ನೆ ಎಲ್ಲ ಆ ಕಡೆ ಎಲ್ಲ ಹಾಕಿದ್ದಿದ್ದು ಬಟ್ಟೆ ಎಲ್ಲ ಇದೆ, ಅದನ್ನೆಲ್ಲ ಸರ್ಫಿಗೆ ಹಾಕಿಟ್ಟಿದ್ದೀನಿ. ಇನ್ನು ಅದೊಂದು ವಾಶ್ಗೆ ಹಾಕಬೇಕು. ಆ್ಯಂಡ್ ಇನ್ನು ಕಾಫಿ ಕುಡ್ದಾಯಿತು. ನಮ್ಮ ಮನೇಲಿ ಗೀಸರ್ ಏನಿಲ್ಲ. ನಿಮ್ದೆಲ್ಲ ಕಾಫಿ ಆಯಿತಾ? ಕಾಫಿ ಕುಡ್ದಾ? ಆ್ಯಂಡ್ ಇವತ್ತಿನ ದಿನ ಹೆಂಗಿತ್ತು? ಐ ಹೋಪ್ ಆಲ್ ಗುಡ್.
ಡೇ ಫುಲ್ ನನಗೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದೇನು ಕೆಲಸ ಏನಿರಲ್ಲ. ನಾನು ಪಾಪ ಇಬ್ಬರೇ ಇರ್ತೀವಲ್ವ, ಸ್ವಲ್ಪ ಅವನ ಜೊತೆ ಆಟ ಆಡ್ಕೊಂಡು ಗಲಾಟೆ ಮಾಡ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ಜೋರು ಮಾಡ್ತಾ, ಮೊಬೈಲ್ ನೋಡ್ತಾ, ಬಿಗ್ ಬಾಸ್ ನೋಡ್ತಾ, ಹಾಗೆ ಟೈಮ್. ರಿಷಿ ಕಮ್ ಹಿಯರ್. ಸರಿ ಉಂಟು ಇಂಚು ಬೆಲೆ ನಾನೇನು ಹೇಳಕ್ಕೆ ಹೇಳ್ತೀನಿ ಅದನ್ನ ನೀವು ಈಗ ಕರೆಕ್ಟಾಗಿ ಹೇಳಬೇಕು. ಓಕೆನಾ? ಬನ್ನಿ ಇಲ್ಲಿ. ಹಾಂ ಹೌದು, ಅಲ್ಲೇ ಇಲ್ಲಿ. ಓಕೆ. ಟೆಲ್ ಮೀ ಟವಲ್. ಏನದು? ಟವಲ್. ವೆರಿ ಗುಡ್. ಟವಲ್. ಕಿಟಕಿ. ಸರಿ ಉಂಟು ರಿಷಿ. ಕಿಟಕಿ. ನೋ, ಕಿಟಕಿ. ಯಾರನ್ನ ಕಟ್ಟಾಕಣ? ಸ್ನಾನ ಎಲ್ಲ ಆಗಿ ಆಯಿತು, ನಂದು ಪೂಜೆನೂ ಆಯಿತು. ರಿಷಿ ಆವಾಗಲೇ ಮಲಗಿದ್ದ, ಇವಾಗ ಎದ್ದು ಅವನು ಸ್ನಾನ ಎಲ್ಲ ಆಗಿ ಸೊ ಇನ್ನು ಅಡುಗೆ ಸ್ಟಾರ್ಟು. ನಾನು ಸ್ವಲ್ಪ ಲೇಟಾಗಿನೇ ಯಾವಾಗಲೂ ಅಡುಗೆ ಮಾಡೋದು, ಬಿಕಾಸ್ ಇವ್ರು ಬರೋದು ಸಮ್ಟೈಮ್ ಲೇಟ್ ಆಗುತ್ತೆ. ಇಲ್ಲದಿದ್ರೂ ಸಹ ನಾವು ನೈಟ್ ಊಟ ಮಾಡೋದೆಲ್ಲ ಲೇಟೇ. ಸೊ ಹಾಗೆ ಒಂದು 7:30 8 o'clock ಆ ಥರ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ 8 o'clock ಆಗಿದೆ. ಸೊ ಏನಾದರೂ ಹೆಚ್ಚು ಅಡುಗೆ ಮಾಡಬೇಕು. ಆ್ಯಂಡ್ ನಮ್ಮ ಮನೆಯವರು ಇವತ್ತು ಬೇಗ ಬಂದುಬಿಟ್ಟಿದ್ದಾರೆ. ಸೊ ತಿನ್ನೋಕೆ ಏನಾರ ಮಾಡಿಕೊಡು ಅಂತ ಕೇಳ್ತಿದ್ದಾರೆ. ನೋಡ್ಬೇಕು, ಏನಾರ ಮಾಡಬೇಕು. ಇವಾಗ ಸ್ನಾನ ಎಲ್ಲ ಮಾಡಿ ಬಂದು ಪೂಜೆ ಹಾಕ್ಬಿಟ್ಟು ಲೋಷನ್ ಹಚ್ಕೊತಾ ಇದ್ದೀನಿ ಅಷ್ಟೇ. ರಿಷಿ ಲೋಷನ್. ಸೊ ಹೀಗಿತ್ತು ನನ್ನ ದಿನ. ಓಕೆ, ಸೊ ಎಲ್ರಿಗೂ ಇವಾಗ ಗುಡ್ ನೈಟ್.